ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದೀರಿತಂ. ಆದೌ ಹಾಟಕಭಾಜನೇವತರಣಂ ಪಶ್ಚಾತ್ತುರ್ಯಾಶ್ರಮಃ ಶ್ರೀಶ್ರೀಪಾದಮಹೀಪತೆಃ ಕರುಣಯಾ ಸಚ್ಚಾಸ್ತ್ರಪಾರಂಗತಿಃ ಕೃಷ್ಣೇನಾವರರತ್ನಸೇಚನಮಥೋ ಷಡ್ಭೂಪಸಂರಕ್ಷಣಂ ಸದ್ವ್ಯಾಸತ್ರಯಲೇಖನಂ ಸುಚರಿತಂ ಶ್ರೀವ್ಯಾಸಯೋಗೀಶಿತುಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವತ್ತು ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ. ಇವತ್ತು ವ್ಯಾಸರಾಯರು ಅವತಾರ ಮಾಡಿದಂತಹ ಪುಣ್ಯ ದಿನ. ವಿದ್ಯಾರತ್ನಾಕರ ತೀರ್ಥರು ಶ್ರೀ ವ್ಯಾಸಯತೀಶ ಚರಿತಂ ಎಂಬುವಂತಹ ಸ್ತೋತ್ರದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ವೈಶಾಖಾದಿಮ ಪಕ್ಷಕ್ಕೆ ದಿನಮಣೇರ್ ವಾರೇ ದಿನೇ ಸಪ್ತಮೆ ಪ್ರಹ್ಲಾದೋವತಾರ ಭೂಮಿ ವಲಯೇ ನಾಗಾಧಿಪಸ್ಯಾಂಶಭೃತ್ ಅಂತ ಹೇಳಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಭಾನುವಾಸರದ ದಿನದಂದು ವ್ಯಾಸರಾಯರು ಅವತಾರವನ್ನು ಮಾಡಿದರು ಅಂತ ಹೇಳಿ ವಿದ್ಯಾರತ್ನಾಕರ ತೀರ್ಥರು ಅದನ್ನು ತಿಳಿಸ್ತಾರೆ. ಇದು ನಾವು ಶಾಲಿವಾಹನ ಶಕದಲ್ಲಿ ನೋಡಿದ್ವಿ. ಕ್ರಿಸ್ತ ಶಕದಲ್ಲಿ ಇದರ ಡೇಟ್ಸ್ ಏನಾಗುತ್ತೆ ಅಂತಂದರೆ, ಸ್ವಾಮಿ ಕಣ್ಣು ಪಿಳ್ಳೆ ಎಂಬುವಂತಹ ಒಬ್ಬರು ಜ್ಯೋತಿಷ್ಕರು, ಸುಮಾರು ಒಂದು 150-200 ವರ್ಷದ ಹಿಂದಿನ ಜ್ಯೋತಿಷ್ಕರವರು, ಅವರು ಈ ವ್ಯಾಸರಾಯರ ಅವತಾರದ ದಿನವನ್ನು ಕ್ರಿಸ್ತ ಶಕದಲ್ಲಿ ಏನಂತ ಅವರು ಪರಿಗಣಿಸ್ತಾರೆ ಅಂತಂದರೆ 22ನೇ ತಾರೀಕಿನ ಏಪ್ರಿಲ್ 1447 ಈ ದಿನದಲ್ಲಿ ವ್ಯಾಸರಾಯರು ಅವತಾರವನ್ನು ಮಾಡಿದ್ದಾರೆ. ಆದರೆ ಅವರು ಶನಿವಾರ ಅಂತ ಅದನ್ನು ಪರಿಗಣಿಸ್ತಾರೆ. ಆ ದಿನದಂದು ವ್ಯಾಸರಾಯರು ಅವತಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಈ ಪವಿತ್ರವಾದಂತಹ ದಿನದಲ್ಲಿ ನಾವು ವ್ಯಾಸರಾಯರ ಜೀವನದ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. 7ನೇ ವಯಸ್ಸಿಗೆ ವ್ಯಾಸರಾಯರಿಗೆ ಉಪನಯನವಾಗುತ್ತದೆ ಅಂತ ಹೇಳಿ ಸೋಮನಾಥ ಕವಿಗಳು ಇದರ ಉಲ್ಲೇಖವನ್ನು ಮಾಡುತ್ತಾರೆ. 7ನೇ ವಯಸ್ಸಿಗೆ ಉಪನಯನವನ್ನು ಮಾಡಿಕೊಂಡು ಅದಾದ ನಂತರ 4 ವರ್ಷಗಳ ಕಾಲ ವ್ಯಾಸರಾಯರು ಗುರುಕುಲವಾಸವನ್ನು ಮಾಡುತ್ತಾರೆ. ಆ ಗುರುಕುಲವಾಸವನ್ನು ಮಾಡುವ ಸಂದರ್ಭದಲ್ಲಿ ಸಾಂಗವಾಗಿ ಘನಾಂತವಾದ ವೇದಾಧ್ಯಯನವನ್ನು ವ್ಯಾಸರಾಯರು ಮಾಡುತ್ತಾರೆ. ಆಮೇಲೆ ಅನೇಕ ಉಪನಿಷತ್ತುಗಳ ಅಧ್ಯಯನವನ್ನು ಕೂಡ ಮಾಡಿ 11ನೇ ವಯಸ್ಸಿನಲ್ಲಿ ವ್ಯಾಸರಾಯರು ಪುನಃ ಮನೆಗೆ ಹೋಗ್ತಾರೆ ಅಂತ ಹೇಳಿ ಸೋಮನಾಥ ಕವಿಗಳು ಹೇಳ್ತಾರೆ. ಗುರುಕುಲವಾಸವನ್ನು ಮಾಡಿ 11ನೇ ವಯಸ್ಸಿಗೆ ವ್ಯಾಸರಾಯರು ಮನೆಗೆ ಹೋಗಿ ಮನೆಯಲ್ಲಿಯೂ ಕೂಡ ವ್ಯಾಸರಾಯರು ಸುಮಾರು ದಿನಗಳ ಪರ್ಯಂತ ಅಲಂಕಾರ ಶಾಸ್ತ್ರ, ಕಾವ್ಯ, ಸಾಹಿತ್ಯ ಇತ್ಯಾದಿ ಅನೇಕ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಸುಮಾರು ಪ್ರಾಯ 12-13 ವಯಸ್ಸಿನಲ್ಲಿ ವ್ಯಾಸರಾಯರು ಸನ್ಯಾಸ ಸ್ವೀಕಾರವನ್ನು ಬ್ರಹ್ಮಣ್ಯ ತೀರ್ಥರಿಂದ ಮಾಡ್ತಾರೆ. ಮಾಡಿ ಅನೇಕ ಶಾಸ್ತ್ರ ಅಧ್ಯಯನವನ್ನು ಪುನಃ ಮುಂದುವರಿಸಿ ಮಾಧ್ವಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ ಮುಳುಬಾಗಿಲಿನಲ್ಲಿ ಶ್ರೀಪಾದರಾಜರ ಹತ್ತಿರ ವ್ಯಾಸರಾಯರು ವಾಸ್ತವ್ಯವನ್ನು ಮಾಡಿ ಅಲ್ಲಿ ಬಹಳ ವರ್ಷಗಳ ಪರ್ಯಂತ ಅಧ್ಯಯನವನ್ನು ಮಾಡುತ್ತಾರೆ. ಎಷ್ಟು ವರ್ಷ ಅಂತ ಹೇಳಿ ಸೋಮನಾಥ ಕವಿಗಳು ಉಲ್ಲೇಖವನ್ನು ಮಾಡೋದಿಲ್ಲ. ಬಹಳ ದಿನದ ಪರ್ಯಂತ ಅಲ್ಲೇ ವ್ಯಾಸರಾಯರು ವಾಸ್ತವ್ಯವನ್ನು ಮಾಡುತ್ತಾರೆ ಅಂತ ಅಷ್ಟೇ ಹೇಳ್ತಾರೆ. ಆದರೆ ವಿದ್ಯಾರತ್ನಾಕರ ತೀರ್ಥರು ಅಲ್ಲಿ 12 ವರ್ಷಗಳ ಕಾಲ ಅಲ್ಲಿ ಶ್ರೀಪಾದರಾಜರ ಹತ್ತಿರ ವ್ಯಾಸರಾಯರು ವಾಸ್ತವ್ಯವನ್ನು ಮಾಡಿ ಅಧ್ಯಯನವನ್ನು ಮಾಡುತ್ತಾರೆ ಅಂತ ಹೇಳಿ ಉಲ್ಲೇಖವನ್ನು ಮಾಡುತ್ತಾರೆ. ಮುಳುಬಾಗಿಲಿನಲ್ಲಿ ಶ್ರೀಪಾದರಾಜರ ಹತ್ತಿರ ಅಧ್ಯಯನವನ್ನೆಲ್ಲ ಮಾಡಿದ ನಂತರದಲ್ಲಿ ಶ್ರೀಪಾದರಾಜರ ಆಜ್ಞಾನುಸಾರವಾಗಿ ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯಕ್ಕೆ ಅಂತ ಹೇಳಿ ಬರ್ತಾರೆ. ಅಲ್ಲಿರುವಂತಹ ರಾಜರ ಮಾರ್ಗದರ್ಶನ ಮಾಡಬೇಕು ಎಂಬುದಕ್ಕಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ವ್ಯಾಸರಾಯರು ಬರ್ತಾರೆ. ವಿಜಯನಗರ ಸಾಮ್ರಾಜ್ಯದ 6 ಜನ ಚಕ್ರವರ್ತಿಗಳಿಗೆ ವ್ಯಾಸರಾಯರು ರಾಜಗುರುಗಳಾಗಿರುತ್ತಾರೆ. ಸಾಳುವ ನರಸಿಂಹರಾಯ, ಸಾಳುವ ತಿಮ್ಮರಾಯ, ತುಳುವ ನರಸನಾಯಕ, ವೀರ ನರಸಿಂಹರಾಯ, ಕೃಷ್ಣದೇವರಾಯ, ಅಚ್ಯುತದೇವರಾಯ ಅಂತ ಹೇಳಿ 6 ಜನ ಚಕ್ರವರ್ತಿಗಳಿಗೆ ವ್ಯಾಸರಾಯರು ರಾಜಗುರುಗಳಾಗಿ ಅವರು ಇರುತ್ತಾರೆ. ವಿಜಯನಗರದಲ್ಲೇ ಇರುತ್ತಾರೆ. ಅಲ್ಲಿ ಮೊದಲಿಗೆ ವಿಜಯನಗರದ ಕ್ಯಾಪಿಟಲ್ ಯಾವುದಾಗಿತ್ತು, ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಚಂದ್ರಗಿರಿ ಎಂಬುವಂತಹ ದೇಶವೇ ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಧಾನಿಯಾಗಿ ಇದ್ದದ್ದು. ಸಾಳುವ ನರಸಿಂಹರಾಯ, ಸಾಳುವ ತಿಮ್ಮರಾಯ ಇವರಿಬ್ಬರ ಆಳ್ವಿಕೆಯಲ್ಲಿ ಚಂದ್ರಗಿರಿ ಎಂಬುವಂತಹ ರಾಜ್ಯವೇ ರಾಜಧಾನಿಯಾಗಿರುತ್ತದೆ. ಮುಳುಬಾಗಿಲಿನಿಂದ ವ್ಯಾಸರಾಯರು ಮೊದಲಿಗೆ ಆ ರಾಜಧಾನಿಗೆ, ಚಂದ್ರಗಿರಿ ಎಂಬುವಂತಹ ರಾಜಧಾನಿಗೆ ವ್ಯಾಸರಾಯರು ಹೊರಡುತ್ತಾರೆ. ಅಲ್ಲಿ ರಾಜರ ಮಾರ್ಗದರ್ಶನವನ್ನು ಮಾಡ್ತಾ
ಅಲ್ಲಿಂದ ವ್ಯಾಸರಾಯರು ತುಳುವ ನರಸನಾಯಕನ ಆಳ್ವಿಕೆಗೆ ಬಂದಾಗ ಅವನು ಆ ರಾಜನು ಚಂದ್ರಗಿರಿಯಿಂದ ಈ ಪ್ರಸಿದ್ಧ ಹಂಪಿ ಏನಿದೆಯಲ್ಲ ಆ ಹಂಪಿಯನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಆಮೇಲೆ ಅವನು ಆವಾಗ ವ್ಯಾಸರಾಯರು ಹಂಪಿಗೆ ಹೋಗಿ ಅಲ್ಲಿ ತಾವು ರಾಜಗುರುಗಳಾಗಿ ಅಲ್ಲಿ ಮಾರ್ಗೋಪದೇಶವನ್ನು ಮಾಡ್ತಾ ಪಾಠ ಪ್ರವಚನವನ್ನೆಲ್ಲ ಮಾಡಿಕೊಳ್ತು ಅಲ್ಲೇ ಇರ್ತಾರೆ. ಆ ಹಂಪಿಯಲ್ಲಿ ವ್ಯಾಸರಾಯರು ಯಂತ್ರೋದ್ಧಾರಕ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ. ಆ ಯಂತ್ರೋದ್ಧಾರಕ ಪ್ರಾಣದೇವರ ಎದುರಿನಲ್ಲೇನೇ ಒಂದು ದೊಡ್ಡ ಬಂಡೆಗಲ್ಲಿನ ಮೇಲೆ ವ್ಯಾಸರಾಯರ ತಪಸ್ಸು ಮಾಡಿದಂತಹ ಜಾಗ ಒಂದು ಇದೆ. ಆ ಜಾಗದಲ್ಲಿ ದಶಾವತಾರದ ಪ್ರತಿಮೆಗಳನ್ನು ಮತ್ತು ಕೇಶವಾದಿ 24 ಮೂರ್ತಿಗಳ ಕೆತ್ತನೆಯನ್ನು ಕೂಡ ವ್ಯಾಸರಾಯರು ಮಾಡಿಸಿ ಅಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿದಿನ ತಪಸ್ಸು ಮಾಡುತ್ತಿರಬೇಕಾದರೆ ತಮ್ಮ ಅನುಸಂಧಾನಕ್ಕೆ ಅನುಕೂಲವಾಗಲಿ ಎಂಬುವ ದೃಷ್ಟಿಯಲ್ಲಿ ವ್ಯಾಸರಾಯರು ಅಲ್ಲಿ ಈ ದೇವರ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಯಂತ್ರೋದ್ಧಾರಕ ಪ್ರಾಣದೇವರ ದೇವಸ್ಥಾನವನ್ನು ದಾಟಿ ಇನ್ನೂ ಮುಂದೆ ಹೋದ್ವಿ ಅಂತಂದರೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ಗೆ ನಮಗೆ ವ್ಯಾಸರಾಯರು ಇದ್ದಂತಹ ಮಠ ನಮಗೆ ಕಾಣಸಿಗುತ್ತದೆ. ವಿಶ್ವಪಾವನ ಮಠ ಅಂತ ಹೇಳಿ ಆಗಿನ ಕಾಲಕ್ಕೆ ವ್ಯಾಸರಾಯರ ಕಾಲಕ್ಕೆ ಆ ಮಠಕ್ಕೆ ಹೆಸರಾಗಿರುತ್ತದೆ. ಆ ವಿಶ್ವಪಾವನ ಮಠದ ಉಲ್ಲೇಖವು ವ್ಯಾಸಯೋಗಿ ಚರಿತೆಯಲ್ಲೂ ಕೂಡ ಬರುತ್ತೆ. ತನ್ನಾರಾಯಣ ಯೋಗಿ ಪುಂಗವಂ ಪುರೋಧಾಯ ವ್ಯಾಸತಪೋಧನಸ್ಯ ವಿಶ್ವಪಾವನ ಮಠದ್ವಾರಂ ಉಪಾಸೀದತ್. ಸೋಮನಾಥ ಕವಿಗಳು ನಾರಾಯಣೀಯತೆಗಳನ್ನು ಮುಂದೆ ಮಾಡಿಕೊಂಡು ವಿಶ್ವಪಾವನ ಮಠದ ದ್ವಾರಕ್ಕೆ ಹೋಗಿ ನಿಂತಿದ್ದರು ಅಂತ ಹೇಳಿ ಸೋಮನಾಥ ಕವಿಗಳು ಕೂಡ ಈ ಮಠದ ಹೆಸರನ್ನು ಹೇಳುತ್ತಾರೆ. ಇವತ್ತು ನಮ್ಮ ದುರ್ದೈವಕ್ಕೆ ಆ ವಿಶ್ವಪಾವನ ಮಠದ ಪೂರ್ಣ ಕಟ್ಟಡ ನಮಗೆ ಕಾಣಸಿಗೋದಿಲ್ಲ. ಕಿಂತು ಆ ಮಠದ ಕೆಲವೊಂದು ಭಾಗ ಅಷ್ಟೇ ನಮಗೆ ಕಾಣಲಿಕ್ಕೆ ಸಿಗುತ್ತದೆ. ಆ ವಿಶ್ವಪಾವನ ಮಠದಲ್ಲಿ ಸುಮಾರು 10,000 ಜನರು ಬಂದು ಅಧ್ಯಯನವನ್ನು ಮಾಡಿ ಹೋಗ್ತಿದ್ರು. ಅನೇಕ ದೇಶ ವಿದೇಶಗಳಿಂದ ಅನೇಕ ಛಾತ್ರರು ಬಂದು ಅಲ್ಲಿ ಅಧ್ಯಯನವನ್ನು ಮಾಡಿ ಹೋಗ್ತಿದ್ದರು ಅಂತ ಹೇಳಿ ಸಾರಸ್ವತ ಪರಿಣಯ ಎಂಬುವಂತಹ ಒಂದು ಗ್ರಂಥ, ರಾಘವೇಂದ್ರಪ್ಪ ಕವಿ ಎಂಬುವಂತಹ ಒಬ್ಬರು ಮಾಡಿರುವಂತಹ ಸಾರಸ್ವತ ಪರಿಣಯ ಎಂಬುವಂತಹ ಒಂದು ಗ್ರಂಥ. ಈ ಕವಿಗಳು ಇವರು ಕೂಡ ಸುಮಾರು ಒಂದು 200 ವರ್ಷಗಳ ಹಿಂದೆ ಬಂದಿರುವಂತಹವರು. ಅವರು ಬ್ರಹ್ಮದೇವರಿಗೂ ಸರಸ್ವತೀ ದೇವಿಗೂ ಆಗಿರುವಂತಹ ಪರಿಣಯವನ್ನು ಆ ಗ್ರಂಥದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವ್ಯಾಸರಾಯರ ಜೀವನ ಚರಿತ್ರೆಯು ಸುದೀರ್ಘವಾಗಿ ಅಲ್ಲಿ ಬಂದಿದೆ. ಆ ಗ್ರಂಥದಲ್ಲಿ ವ್ಯಾಸರಾಯರ ಬಗ್ಗೆ ಅಪೂರ್ವವಾಗಿರುವಂತಹ ಅನೇಕ ಮಾಹಿತಿಗಳು ನಮಗೆ ಸಿಗುತ್ತದೆ. ಅಲ್ಲಿ ಈ ವಿಷಯವನ್ನು ಆ ಕವಿಗಳು ಹೇಳುತ್ತಾರೆ. ಮತ್ತು ಆ ವಿದ್ಯಾಪೀಠದಲ್ಲಿ ಆ ವಿಶ್ವಪಾವನ ಮಠದಲ್ಲಿ ವ್ಯಾಸರಾಯರು ಏನೇನು ಹೇಳಿಕೊಡ್ತಿದ್ರು ಅಂತ ಹೇಳಿ ಅವರೇ ಹೇಳಿಕೊಡ್ತಾ ಇರಬಹುದು ಅಥವಾ ಅನೇಕ ಜನರನ್ನು ನೇಮಿಸಿ ಅಲ್ಲಿ ಅನೇಕ ಶಾಸ್ತ್ರಗಳನ್ನು ವ್ಯಾಸರಾಯರು ಹೇಳಿಸ್ತಿದ್ರು. ಯಾವ್ಯಾವ ಶಾಸ್ತ್ರ ಅಂತಂದರೆ ಪ್ರಧಾನವಾಗಿ ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ, ಸಾಹಿತ್ಯಶಾಸ್ತ್ರ, ವೇದಾಂತಗಳು ಮತ್ತು ಜ್ಯೋತಿಷ್ಯಶಾಸ್ತ್ರ, ವೈದ್ಯಶಾಸ್ತ್ರ, ಯಾಜ್ಞಿಕ ಶಾಸ್ತ್ರ ಅಂದರೆ ಯಜ್ಞವನ್ನು ಹೇಗೆ ಮಾಡುವುದು ಎಂಬುವಂತಹ ಶಾಸ್ತ್ರವು, ಮತ್ತು ಅನೇಕ ಆಗಮಗಳು, ಧರ್ಮಶಾಸ್ತ್ರಗಳು ಮತ್ತು ವಾಸ್ತುಶಾಸ್ತ್ರ. ಈಗ ನಾವು ಮನೆ ಕಟ್ಟಿಸಬೇಕಾದ್ರೆ ನೋಡ್ತೇವಲ್ಲ ವಾಸ್ತು ಹೇಗಿರಬೇಕು ಅಂತೇಳಿ ಆ ಶಾಸ್ತ್ರ, ಮತ್ತು ಶಿಲ್ಪಶಾಸ್ತ್ರ, ಆಮೇಲೆ ಕೃಷಿ ಅಗ್ರಿಕಲ್ಚರಲ್ ಸ್ಟಡೀಸ್ ಅದನ್ನು ಹೇಳಿಕೊಡ್ತಿದ್ರು ಅಂತ ಹೇಳಿ ಉಲ್ಲೇಖವನ್ನು ಮಾಡ್ತಾರೆ. ವಾಣಿಜ್ಯ ಶಾಸ್ತ್ರ ಅಂದರೆ ಕಾಮರ್ಸ್ ಅಂತ ನಾವೇನು ಕರಿತೇವೋ ಅದು ಆಗಿನ ಕಾಲಕ್ಕೆ ಇತ್ತು ಅಂತ ಹೇಳಿ ಹೇಳ್ತಾರೆ. ಮತ್ತು ಪ್ರಾಣಿಶಾಸ್ತ್ರ ಝುವಾಲಜಿ ನಾವೇನು ಹೇಳ್ತೀವೋ ಅದನ್ನೇ ಪ್ರಾಣಿಶಾಸ್ತ್ರ ಅಂತ ಹೇಳಿ ಕರೀತಾರೆ. ಮತ್ತು ಮಾನಸಿಕ ಶಾಸ್ತ್ರ ಅಂದರೆ ಸೈಕಾಲಜಿ. ಆಮೇಲೆ ಆ ವಿದ್ಯಾಪೀಠದಲ್ಲಿ ನೀರಿನಲ್ಲಿ ಹೇಗೆ ಬೆಂಕಿಯನ್ನು ಭರಿಸಬೇಕು ಎಂಬುವಂತಹ ವಿದ್ಯೆಯನ್ನು ಕೂಡ ಕಲಿಸಿಕೊಡ್ತಾ ಇದ್ದರು ಅಂತ ಹೇಳಿ ಉಲ್ಲೇಖವನ್ನು ಮಾಡ್ತಾರೆ. ಇವತ್ತಿನ ಕಾಲಕ್ಕೆ ನಾವು ಏನೇನು ನೋಡ್ತಾ ಇದ್ದೇವೋ ಅವೆಲ್ಲವೂ ಆಗಿನ ಕಾಲಕ್ಕೆ ಇತ್ತು ಅಂತ ಹೇಳಿ ಸಾರಸ್ವತ ಪರಿಣಯದಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಮತ್ತು ಬಿದಿರನ್ನು ಸುಟ್ಟಿ ಆ ಸುಟ್ಟಿದಂತಹ ಬಿದಿರಿನಲ್ಲಿ ತಂತಿಗಳನ್ನು ಪೋಣಿಸಿ ಒಂದು ಚೆಂಡಿನ ಒಳಗೆ ಆ ಬಿದಿರನ್ನು ಬಚ್ಚಿಟ್ಟು ಅದರಿಂದ ಬೆಳಕು ಬರುವ ತರಹ ಮಾಡ್ತಾ ಇದ್ದರು ಅಂತ ಹೇಳಿ ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಒಂದು ವಿಧದ ತೈಲವನ್ನು ಯಂತ್ರದಲ್ಲಿ ಹಾಕಿ ಆ ಯಂತ್ರವನ್ನು ತಿರುಗಿಸಿ ಅದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಆ ವಿದ್ಯುತ್ತಿನಿಂದ ಮರವನ್ನು ಕತ್ತರಿಸುವುದು ಮತ್ತು ಬಟ್ಟೆಯನ್ನು ನೇಯೋದು ಈ ರೀತಿಯಾಗಿ ಮಾಡ್ತಾ ಇದ್ದರು. ಮತ್ತು ಆ ಯಂತ್ರದಿಂದ ಬೀದಿಗಳಲ್ಲಿ ಬೆಳಕನ್ನು ಬೆಳಗಿಸುತ್ತಿದ್ದರು
ಅಂತ ಹೇಳಿ ಸಾರಸ್ವತ ಪರಿಣಯದಲ್ಲಿ ಇದರ ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಭೌತಿಕ ಶಾಸ್ತ್ರನೂ ಕೂಡ ಇಲ್ಲಿ ಹೇಳಿಕೊಡುತ್ತಿದ್ದರು. ಆದರೆ ಫಿಸಿಕ್ಸ್ ಅಂತ ನಾವೇನಂತ ಕರಿತೇವೆ ಈಗಿನ ಕಾಲಕ್ಕೆ, ಅದನ್ನೇ ಭೌತಿಕ ಶಾಸ್ತ್ರ ಅಂತ ಕರೀತಾರೆ. ಆ ಭೌತಿಕ ಶಾಸ್ತ್ರದ ಪಾಠವೂ ಕೂಡ ಅಲ್ಲಿ ಹೇಳಿಸಿಕೊಡುತ್ತಿದ್ದರು ಅಂತ ಹೇಳಿ ಹೇಳ್ತಾರೆ. ಈ ವಿದ್ಯಾಪೀಠದಲ್ಲಿ, ಈ ವಿಶ್ವಪಾವನ ವಿದ್ಯಾಲಯದಲ್ಲಿ ಯುರೋಪಿನಿಂದ, ಜರ್ಮನಿಯಿಂದ ಅನೇಕ ಛಾತ್ರರು ಬಂದು ಅಧ್ಯಯನವನ್ನು ಮಾಡಿ ತಮ್ಮ ಭಾಷೆಯಲ್ಲಿ ಇಲ್ಲಿ ಹೇಳಿಕೊಡ್ತಾ ಇರುವಂತಹ ವಿದ್ಯೆಯನ್ನು ತರ್ಜಮೆಯನ್ನು ಮಾಡಿ, ಅರ್ಥಾತ್ ಅದರ ಟ್ರಾನ್ಸ್ಲೇಷನನ್ನು ಮಾಡಿ ಅಲ್ಲಿ ಅವರು ತಗೊಂಡು ಹೋಗ್ತಿದ್ರು ಅಂತ ಹೇಳಿ ಸಾರಸ್ವತ ಪರಿಣಯದಲ್ಲಿ ಇಷ್ಟು ಉಲ್ಲೇಖವನ್ನು ಮಾಡ್ತಾರೆ. ಆಮೇಲೆ ಈ ವಿಶ್ವಪಾವನ ಮಠ ಎಂಬುದು ಪ್ರಧಾನವಾದ ವಿದ್ಯಾಲಯವಾಗಿದ್ದು, ಇದರ ಉಪಶಾಖೆಗಳು ಅರ್ಥಾತ್ ಭಾರತಾದ್ಯಂತವಾಗಿ ವ್ಯಾಸರಾಯರು 8 ವಿದ್ಯಾಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ 4 ವಿದ್ಯಾಪೀಠವನ್ನು, ದಕ್ಷಿಣ ಭಾರತದಲ್ಲಿ ವ್ಯಾಸರಾಯರು 4 ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅಧ್ಯಕ್ಷರಾಗಿ ಅಥವಾ ಪ್ರಾಂಶುಪಾಲಕರಾಗಿ ಆಗಿನ ಕಾಲದ ಪ್ರಮುಖ ವಿದ್ವಾಂಸರನ್ನು ಅಲ್ಲಿ ಇಟ್ಟು ವಿದ್ಯಾಪೀಠವನ್ನು ವ್ಯಾಸರಾಯರು ನಡೆಸ್ತಾ ಇದ್ದರು ಅಂತ ನಾವು ಕೇಳ್ತೇವೆ. ಅಲ್ಲಿ ಅದರ ವಿವರ ಹೇಗಿದೆ ಅಂತಂದರೆ, ಇದನ್ನು ಕೂಡ ಸಾರಸ್ವತ ಪರಿಣಯದಲ್ಲಿ ರಾಘವೇಂದ್ರಪ್ಪ ಕವಿಯು ಇದರ ಉಲ್ಲೇಖವನ್ನು ಮಾಡ್ತಾರೆ. ಹರಿದ್ವಾರ ಕ್ಷೇತ್ರದಲ್ಲಿ ಸತ್ಯನಾಥ ಎಂಬುವಂತಹವರನ್ನು ನಿಯಮಿಸಿ ವಿದ್ಯಾಪೀಠವನ್ನು ನಡೆಸ್ತಿದ್ದರು. ಗಯಾ ಕ್ಷೇತ್ರದಲ್ಲಿ ಹರಿಮಿಶ್ರ ಎಂಬುವರನ್ನು ನೇಮಿಸಿದ್ದರು. ಕಾಶಿ ಕ್ಷೇತ್ರದಲ್ಲಿ ಜಯದೇವ ಎಂಬುವರನ್ನು ನೇಮಿಸಿದ್ದರು. ವಂಗದೇಶ ಅಂದರೆ ಬೆಂಗಾಲ್ ದೇಶದಲ್ಲಿ ಈಶ್ವರ ಸೂರಿಗಳನ್ನು ನಿಯಮಿಸಿ, ಈಶ್ವರ ಸೂರಿಗಳು ಎಂಬುವರೇ ಈ ಚೈತನ್ಯ ಅಂತ ಯಾರು ಬರ್ತಾರೋ ಇಸ್ಕಾನ್ ಪಂಥದವರ ಪ್ರಮುಖ ವ್ಯಕ್ತಿಗಳು, ಅವರ ಪರಮಗುರುಗಳು ಈಶ್ವರ ಸೂರಿಗಳು, ಅವರನ್ನು ನಿಯಮಿಸಿ ವಿದ್ಯಾಪೀಠವನ್ನು ನಡೆಸ್ತಿದ್ದರು. ದಕ್ಷಿಣ ಭಾರತಕ್ಕೆ ಬಂದಾಗ ಕುಂಭಕೋಣದಲ್ಲಿ ವಿಜೇಂದ್ರ ಸ್ವಾಮಿಗಳನ್ನು ನೇಮಿಸಿ ವಿದ್ಯಾಪೀಠ ನಡೆಸ್ತಾ ಇದ್ದರು. ಉಡುಪಿಯಲ್ಲಿ ವಾದಿರಾಜ ಸ್ವಾಮಿಗಳನ್ನು ನಿಯಮಿಸಿದ್ದರು. ಮುಳುಬಾಗಿಲಿನಲ್ಲಿ ಪ್ರಜ್ಞಾನಿಧಿ ತೀರ್ಥಗಳನ್ನು ನಿಯಮಿಸಿದ್ದರು. ಕಾಂಚಿ ಕ್ಷೇತ್ರದಲ್ಲಿ ಶ್ರೀನಿವಾಸ ತೀರ್ಥರನ್ನು ನಿಯಮಿಸಿ ತಾವು ವಿದ್ಯಾಪೀಠವನ್ನು ನಡೆಸ್ತಾ ಇದ್ದರು ಅಂತ ಹೇಳಿ ಸಾರಸ್ವತ ಪರಿಣಯದ ಉಲ್ಲೇಖ ಬರುತ್ತೆ. ತಥಾಚ ಪ್ರಧಾನವಾದ ವಿಶ್ವವಿದ್ಯಾಲಯವಾಗಿದ್ದು ಹಂಪಿಯಲ್ಲಿ ಇದ್ದು, ಆ ಹಂಪಿಯಲ್ಲಿ ಸ್ವತಃ ತಾವೇ ವ್ಯಾಸರಾಯರೇ ಅಧ್ಯಕ್ಷರಾಗಿ ಇದ್ದು ಆ ವಿದ್ಯಾಪೀಠವನ್ನು ನಡೆಸಿ ಮತ್ತು ತಮ್ಮ ನೇತೃತ್ವದಲ್ಲಿ ಉಪವಿದ್ಯಾಪೀಠಗಳಾಗಿ 8 ವಿದ್ಯಾಪೀಠಗಳನ್ನು ಈ ರೀತಿಯಾಗಿ ವ್ಯಾಸರಾಯರು ಭಾರತಾದ್ಯಂತವಾಗಿ ತಾವು ನಡೆಸ್ತಾ ಇದ್ದರು ಅಂತ ಹೇಳಿ ನಾವು ಇಲ್ಲಿ ಉಲ್ಲೇಖವನ್ನು ಕಾಣ್ತೇವೆ. ಇಂತಹ ವ್ಯಾಸರಾಯರಿಗೆ ಕೃಷ್ಣದೇವರಾಯನು ಅನೇಕ ಗ್ರಾಮಗಳನ್ನು ತಾನು ದಾನವನ್ನಾಗಿ ಕೊಡ್ತಾನೆ. ಆ ಪ್ರಸಂಗ ಬಂದಾಗ ಅನೇಕ ಸಂದರ್ಭಗಳಲ್ಲಿ ವ್ಯಾಸರಾಯರು ವಾಕ್ಯಾರ್ಥದಲ್ಲಿ ಗೆದ್ದಾಗ ಅಥವಾ ಪರ್ವಕಾಲಗಳು ಬಂದಾಗ ಅಥವಾ ವ್ಯಾಸರಾಯರು ಸಿಂಹಾಸನವನ್ನು ಏರಿದಾಗ ಇತ್ಯಾದಿ ಅನೇಕ ಸಂದರ್ಭಗಳಲ್ಲಿ ವ್ಯಾಸರಾಯರಿಗೆ ಕೃಷ್ಣದೇವರಾಯನು ಅನೇಕ ದಾನಗಳನ್ನು, ಗ್ರಾಮಗಳ ದಾನವನ್ನು ಮಾಡಿದ್ದಾನೆ ಅಂತ ಹೇಳಿ ನಮಗೆ ಶಾಸನಗಳ ಮೂಲಕವಾಗಿ ತಿಳಿಯುತ್ತದೆ. ಅನೇಕ ಶಾಸನಗಳು ಇವತ್ತಿಗೆ ನಮಗೆ ಹಬ್ಬೂರು ಅಥವಾ ಹಂಪಿ, ವಿಜಯನಗರ, ತಿರುಪತಿ ಇತ್ಯಾದಿ ಅನೇಕ ಸ್ಥಳಗಳಲ್ಲಿ ಅನೇಕ ಶಾಸನಗಳು ದೊರಕಿದೆ. ಆ ಶಾಸನಗಳ ಅನುಸಾರವಾಗಿ ಪಟ್ಟಿಯನ್ನು ನಾವು ನೋಡೋಣಂತೆ. ಯಾವ ರೀತಿಯಾಗಿ ಯಾವ ಗ್ರಾಮದ ದಾನವನ್ನು ಕೃಷ್ಣದೇವರಾಯನು ಯಾವ ಇಸವಿಯಲ್ಲಿ ಕೊಟ್ಟಿದ್ದಾನೆ, ಆ ಸಂದರ್ಭದಲ್ಲಿ ವ್ಯಾಸರಾಯರ ವಯಸ್ಸು ಎಷ್ಟಾಗಿರಬಹುದು ಎಂಬ ಊಹಾತ್ಮಕವಾದಂತಹ ಒಂದು ಚಿಂತನವನ್ನು ಮಾಡೋಣ. ಧಾತೃನಾಮ ಸಂವತ್ಸರದ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ 12 ಅಂದರೆ 6ನೇ ತಾರೀಕು ಡಿಸೆಂಬರ್ 1516 ಈ ಸಂದರ್ಭದಲ್ಲಿ ಕೃಷ್ಣದೇವರಾಯನು ಚಿಕ್ಕಬ್ಬೇಹಳ್ಳಿ, ಹಲವು ಮಾರಾದಿ ಹೊಸಹಳ್ಳಿ, ವೆಂಗೇನಲ್ಲಿ ಎಂಬುವಂತಹ 3 ಗ್ರಾಮಗಳನ್ನು ದಾನವನ್ನಾಗಿ ಕೊಡ್ತಾನೆ. ಈ ಸಂದರ್ಭದಲ್ಲಿ ವ್ಯಾಸರಾಯರ ವಯಸ್ಸು ಸುಮಾರು 70 ಆಗಿರಬಹುದು ಅಂತ ಊಹಾ ಮಾಡಿ ಇಲ್ಲಿ ನಾನು ಹಾಕಿದ್ದೇನೆ. ಆಮೇಲೆ ವಿಕ್ರಮನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ 12 ಅಂದರೆ 18ನೇ ತಾರೀಕು ಫೆಬ್ರವರಿ 1521 ಈ ಸಂದರ್ಭದಲ್ಲಿ ಕೃಷ್ಣದೇವರಾಯನು ಜಕ್ಕರಾಜನಹಳ್ಳಿ, ಕನ್ನೇರು ಮಡುಗು ಎಂಬುವಂತಹ 2 ಗ್ರಾಮವನ್ನು ದಾನವನ್ನಾಗಿ ಕೊಡ್ತಾನೆ. ಈ ಸಂದರ್ಭದಲ್ಲಿ ವ್ಯಾಸರಾಯರಿಗೆ 74 ವಯಸ್ಸಾಗಿರಬಹುದು. ಮತ್ತು ಸ್ವಭಾನುನಾಮ ಸಂವತ್ಸರದ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12 ಅಂದರೆ 21ನೇ ತಾರೀಕು ಅಕ್ಟೋಬರ್ 1523 ಈ ಸಂದರ್ಭದಲ್ಲಿ ಕೃಷ್ಣದೇವರಾಯನು ಬ್ರಹ್ಮಣ್ಯ ತೀರ್ಥಪುರ ಎಂಬುವಂತಹ ಗ್ರಾಮವನ್ನು ದಾನವನ್ನಾಗಿ ಕೊಡ್ತಾನೆ. ಆವಾಗ ವ್ಯಾಸರಾಯರ ವಯಸ್ಸು 77 ಆಗಿರಬಹುದು. ಪಾರ್ಥಿವ ನಾಮ ಸಂವತ್ಸರದ
ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಅಂದರೆ 24ನೇ ತಾರೀಕು ಫೆಬ್ರವರಿ 1526 ಈ ಸಂದರ್ಭದಲ್ಲಿ ವ್ಯಾಸರಾಯರಿಗೆ ವ್ಯಾಸ ಸಮುದ್ರದ ದಾನವನ್ನು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ವ್ಯಾಸರಾಯರಿಗೆ ಪ್ರಾಯ 79 ವಯಸ್ಸಾಗಿರಬಹುದು. ಮತ್ತು ವ್ಯಯನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯಂದು ಅಂದರೆ 24 ಜೂನ್ 1526 ಈ ಸಂದರ್ಭದಲ್ಲಿ ಅನೇಕ ಗ್ರಾಮಗಳ ದಾನವನ್ನು ಕೃಷ್ಣದೇವರಾಯ ಮಾಡಿದ್ದಾನೆ ಅಂತ ಹೇಳಿ ಇಷ್ಟೇ ಉಲ್ಲೇಖ ಇರೋದು ಶಾಸನದಲ್ಲಿ. ಗ್ರಾಮಗಳ ಹೆಸರು ನಮಗೆ ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ಪ್ರಾಯ ವ್ಯಾಸರಾಯರಿಗೆ 80 ವರ್ಷಗಳಾಗಿರಬಹುದು. ಮತ್ತು ಸರ್ವಜಿತ್ ನಾಮ ಸಂವತ್ಸರದ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಅಂದರೆ 8ನೇ ತಾರೀಕು ನವೆಂಬರ್ 1527 ಈ ಸಂದರ್ಭದಲ್ಲಿ ವ್ಯಾಸರಾಯರಿಗೆ ಕೃಷ್ಣದೇವರಾಯನು ಗೌರಾಪುರ ಎಂಬುವಂತಹ ಗ್ರಾಮದ ದಾನವನ್ನು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಪ್ರಾಯ ವ್ಯಾಸರಾಯರಿಗೆ 81 ವರ್ಷಗಳು ಆಗಿರಲಿಕ್ಕೆ ಉಂಟು. ಮತ್ತು ಜಯನಾಮ ಸಂವತ್ಸರದ ಮಾಘ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯಂದು ವ್ಯಾಸರಾಯರಿಗೆ ಕೊಪ್ಪ ಎಂಬುವಂತಹ ಗ್ರಾಮದ ದಾನವನ್ನು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ವ್ಯಾಸರಾಯರಿಗೆ ಪ್ರಾಯ 87 ವರ್ಷಗಳು ಆಗಿರುವ ಸಾಧ್ಯತೆಗಳುಂಟು. ಇಷ್ಟು ನಮಗೆ ಈಗಿನ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಅನೇಕ ಗ್ರಾಮಗಳ ದಾನವನ್ನು ಮಾಡಿರಲಿಕ್ಕೆ ಉಂಟು. ನಮಗೆ ಸಿಕ್ಕಿರುವಂತಹ ಶಾಸನಗಳ ಪ್ರಕಾರವಾಗಿ ಇಷ್ಟು ಗ್ರಾಮಗಳ ದಾನವನ್ನು ಕೃಷ್ಣದೇವರಾಯನು ವ್ಯಾಸರಾಯರಿಗೆ ಮಾಡಿದ್ದಾನೆ. ಇದಾದ ಮೇಲೆ ನಾವು ವ್ಯಾಸರಾಯರು ಮಾಡಿರುವಂತಹ ಗ್ರಂಥಗಳು ಎಷ್ಟು ಅಂತ ನೋಡುವುದಾದರೆ 12 ವಾದ ಗ್ರಂಥಗಳನ್ನು ವ್ಯಾಸರಾಯರು ಮಾಡಿದ್ದಾರೆ. ಅವುಗಳ ಹೆಸರನ್ನಷ್ಟೇ ಇವಾಗ ನೋಡೋಣ. ಮುಂದಿನ ಸಂಚಿಕೆಗಳಲ್ಲಿ ನಾವು ಆ ಗ್ರಂಥಗಳ ವಿವರವನ್ನು ಕೂಡ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ, ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿ, ಮಾಯಾವಾದ ಖಂಡನ ಟೀಕಾ ಮಂದಾರ ಮಂಜರಿ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಟೀಕಾ ಮಂದಾರ ಮಂಜರಿ, ತತ್ವ ವಿವೇಕ ಟೀಕಾ ಮಂದಾರ ಮಂಜರಿ, ತತ್ವ ಸಂಖ್ಯಾನ ಟೀಕಾ ಮಂದಾರ ಮಂಜರಿ, ಭೇದೋಜ್ಜೀವನ, ಸತ್ತರ್ಕ ವಿಲಾಸ, ವೇದಾಂತ ಸಾರ ಸಂಗ್ರಹ ಖಂಡನ, ಭೇದ ಸಂಜೀವಿನಿ, ತತ್ವೋದ್ಯೋತ ಟೀಕಾ ಟಿಪ್ಪಣಿ ಎಂಬುದಾಗಿ 12 ಗ್ರಂಥಗಳ ರಚನೆಯನ್ನು ವ್ಯಾಸರಾಯರು ಮಾಡಿದ್ದಾರೆ ಅಂತ ಹೇಳಿ ನಾವು ಇಲ್ಲಿ ನೋಡಬಹುದಾಗಿದೆ. ವಾದ ಸಂಗ್ರಹ ಎಂಬುವಂತಹ ಹೊಸ ಗ್ರಂಥನೂ ಕೂಡ ನಮಗೆ ಇತ್ತೀಚೆಗೆ ಸಿಕ್ಕಿದೆ. ಅದು ವ್ಯಾಸರಾಯರು ಮಾಡಿದ್ದು ಅಂತ ಹೇಳಿ ಕೊನೆಯಲ್ಲಿ ಇದೆ. ಇತಿ ವ್ಯಾಸರಾಜ ವಿರಚಿತ ವಾದ ಗ್ರಂಥ ವಾದ ಸಂಗ್ರಹ ಎಂಬುವಂತಹದ್ದಾಗಿ ಅದರ ಉಲ್ಲೇಖ ನಾವು ನೋಡ್ತೇವೆ. ಆದರೆ ಪ್ರಾಯ ಅದು ಸಂದಿಗ್ಧವಾಗಿ ಏನೇ ಇರುತ್ತೆ. ಇದರ ಬಗ್ಗೆ ನಾವು ವಿಸ್ತಾರವಾದ ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಈ ರೀತಿಯಾಗಿ 12 ಗ್ರಂಥಗಳ ರಚನೆಯನ್ನು ವ್ಯಾಸರಾಯರು ಮಾಡಿ 12 ಸ್ತೋತ್ರಗಳ ರಚನೆಯನ್ನು ವ್ಯಾಸರಾಯರು ಮಾಡಿದ್ದಾರೆ. ಗ್ರಂಥಮಾಲಿಕಾ ಸ್ತೋತ್ರ, ಪ್ರಮೇಯ ನವಮಾಲಿಕಾ ಸ್ತೋತ್ರ. ಈ ಪ್ರಮೇಯ ನವಮಾಲಿಕಾ ಸ್ತೋತ್ರವನ್ನು ವ್ಯಾಸರಾಯರು ಮಾಡಿದ್ದು ಅಂತ ಹೇಳಿ ಬಹಳ ಜನ ಹೇಳ್ತಾರೆ. ಆದರೆ ಶ್ರೀಪಾದರಾಜರು ಈ ಸ್ತೋತ್ರವನ್ನು ಮಾಡಿದ್ದಾರೆ. ಅಂದರೆ ಶ್ರೀಮನ್ ಮಧ್ವಮತೆ ಹರಿಃಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನಾ ಜೀವಗಣ ಹರೇರಣುಚರಾಹ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಶಕ್ಷಾದಿತ್ರತಯಂ ಪ್ರಮಾಣಮಖಿಲಾಂ ನೈಕ ವೇದ್ಯೋ ಹರಿಹಿ ಅಂತ ಹೇಳಿ ಏನು ಪ್ರಸಿದ್ಧವಾದಂತಹ ಶ್ಲೋಕ ಉಂಟು. ಈ ಶ್ಲೋಕವನ್ನು ವ್ಯಾಸರಾಯರು ಮಾಡಿದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಆದರೆ ಈ ಶ್ಲೋಕವನ್ನು ಶ್ರೀಪಾದರಾಜರು ಮಾಡಿದ್ದಾರೆ ಎಂಬುದನ್ನು ವ್ಯಾಸರಾಜರ ಶಿಷ್ಯರಾಗಿರುವಂತಹವರೇ ಕಂಬಾಲೂರು ರಾಮಚಂದ್ರ ತೀರ್ಥರ ಪೂರ್ವಾಶ್ರಮದ ಮೊಮ್ಮಕ್ಕಳು ಕಂಬಾಲೂರು ಪಿನ್ನರಹರಿಯಾಚಾರ್ಯರು ಇವರು ಈ ಪ್ರಮೇಯ ನವಮಾಲಿಕಾ ಸ್ತೋತ್ರದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ ವ್ಯಾಖ್ಯಾನದಲ್ಲಿ ತಾವು ಹೇಳ್ಕೋತಾರೆ ಇದು ಶ್ರೀಪಾದರಾಜರು ಮಾಡಿದ್ದು ಎಂಬುದಾಗಿ ತಾವು ಹೇಳಿಕೊಳ್ಳುತ್ತಾರೆ ಅಂತ. ಆಮೇಲೆ ಶ್ರೀನಿವಾಸ ಸ್ತೋತ್ರ, ಶ್ರೀಕೃಷ್ಣ ಮಂಗಲಾಷ್ಟಕ, ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರ, ಲಘುಶಿವಸ್ತುತಿ, ಶ್ರೀ ಶ್ರೀಪಾದರಾಜ ಪಂಚರತ್ನ ಮಾಲಿಕಾ ಸ್ತೋತ್ರ, ಶ್ರೀ ಬ್ರಹ್ಮಣ್ಯತೀರ್ಥ ಪಂಚರತ್ನ ಮಾಲಿಕಾ ಸ್ತೋತ್ರ, ವಾಯುಸ್ತುತಿ ಪುನಶ್ಚರಣ ಪದ್ಧತಿ, ಶಾಷ್ಟಿಕ ಮಂಗಲಾಷ್ಟಕ, ಹನುಮತ್ ಸಂಪ್ರೋಕ್ಷಣ ವಿಧಿ, ವಾಯುಗದ್ಯ ಎಂಬುದಾಗಿ 12 ಸ್ತೋತ್ರಗಳ ರಚನವನ್ನು ವ್ಯಾಸರಾಯರು ಮಾಡಿದ್ದಾರೆ. ಇದಲ್ಲದೇನೆ ಅನೇಕ ಕನ್ನಡ ಪದ್ಯಗಳನ್ನು ವ್ಯಾಸರಾಯರು ಮಾಡಿದ್ದಾರೆ ಎಂಬುದನ್ನು ನಾವು ಇಲ್ಲಿ ನೋಡತಕ್ಕದ್ದು. ಇದಾದ ಮೇಲೆ ವಿದ್ಯಾ ರತ್ನಾಕರ ತೀರ್ಥರ ಮಾಡಿರುವಂತಹ ವ್ಯಾಸಯತೀಶ ಚರಿತಂ ಎಂಬುವಂತಹ ಸ್ತೋತ್ರದ ಪ್ರಕಾರವಾಗಿ ವ್ಯಾಸರಾಯರ ಜೀವನದಲ್ಲಿ ನಡೆದಿರುವಂತಹ ಪ್ರಮುಖ ಘಟನೆಗಳ ಕಾಲ ವಿವರಗಳನ್ನು ನಾವಿಲ್ಲಿ ತಿಳಿಯೋಣ. ಅವರ ಜನ್ಮವು ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಭಾನುವಾಸರ
ಪ್ರಭವನಾಮ ಸಂವತ್ಸರ ಇತ್ತು. ಆ ಸಂವತ್ಸರದಲ್ಲಿ ಕ್ರಿಸ್ತಶಕದಲ್ಲಿ 1447 ಅವರ ಅವತಾರವಾಯಿತು. ಉಪನಯನ ಯಾವಾಗಾಯಿತು ಅಂತಂದರೆ ಪ್ರಜೋತ್ಪತ್ತಿ ಸಂವತ್ಸರದಲ್ಲಿ ಅವರ ಉಪನಯನವಾಯಿತು. ವಿದ್ಯಾರತ್ನಾಕರ ತೀರ್ಥರು ಸಂವತ್ಸರದ ಉಲ್ಲೇಖವನ್ನು ಮಾಡುವುದಿಲ್ಲ, ಯಾವ ವಯಸ್ಸಿನಲ್ಲಿ ಏನಾಯಿತು ಎಂಬುದನ್ನಷ್ಟೇ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅದರ ಪ್ರಕಾರ ನಾವು ನೋಡುವುದಾದರೆ ಪ್ರಭವನಾಮ ಸಂವತ್ಸರದಲ್ಲಿ ಅವರ ಜನ್ಮವಾಯಿತು, ಅವತಾರವಾಯಿತು ಅಂತಂದರೆ ಅದರಿಂದ ವ್ಯಾಸರಾಯರ ವಯಸ್ಸಿನಲ್ಲಿ ಯಾವ ಸಂವತ್ಸರ ಇತ್ತು, ಯಾವ ಮಾಸ ಇತ್ತು ಎಂಬುವ ಊಹೆಯನ್ನು ಮಾಡಿ ಇಲ್ಲಿ ಕೊಡಲಾಗಿದೆ. ಪ್ರಜೋತ್ಪತ್ತಿ ನಾಮ ಸಂವತ್ಸರ ಅಂದರೆ 1452, ಪ್ರಾಯ ವ್ಯಾಸರಾಯರ ವಯಸ್ಸು 5ನೇ ವಯಸ್ಸು. ಈ ವಯಸ್ಸಿನಲ್ಲಿ ಉಪನಯನವಾಯಿತು. ಶ್ರೀಮುಖನಾಮ ಸಂವತ್ಸರದ ಅರ್ಥಾತ್ 1454 ಈ ಇಸವಿಯಲ್ಲಿ 7ನೇ ವಯಸ್ಸಿನಲ್ಲಿ ವ್ಯಾಸರಾಯರ ಸನ್ಯಾಸ ಸ್ವೀಕಾರವನ್ನು ಮಾಡುತ್ತಾರೆ. ಮುಳುಬಾಗಿಲಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು 1456 1468 ತನಕ ಅವರು ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ. ಅಂದರೆ ಯುವನಾಮ ಸಂವತ್ಸರದಿಂದ ವ್ಯಯನಾಮ ಸಂವತ್ಸರದ ಪರ್ಯಂತ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ. ಅಂದರೆ 9ನೇ ವಯಸ್ಸಿನಿಂದ 20ನೇ ವಯಸ್ಸಿನ ತನಕ ಅಧ್ಯಯನವನ್ನು ಮಾಡುತ್ತಾರೆ. ಕೃಷ್ಣದೇವರ ಸಂಸ್ಥಾನ ಪೂಜೆಯನ್ನು ಮಾಡಲಿಕ್ಕೆ ಯಾವಾಗ ಶುರು ಮಾಡಿದರು ವ್ಯಾಸರಾಯರು ಅಂತಂದರೆ 1469 ಅವರು ಶುರು ಮಾಡಿದ್ದಾರೆ. ಅಂದರೆ 21ನೇ ವಯಸ್ಸಿನಿಂದ ತಾವು ಸಂಸ್ಥಾನ ಪೂಜೆಯನ್ನು ಮಾಡುವ ಪ್ರಾರಂಭವನ್ನು ಮಾಡಿದ್ದರು. ಪ್ರಾಣ ಪ್ರತಿಷ್ಠಾನಗಳನ್ನು ಯಾವಾಗ ಮಾಡಿದರು ವ್ಯಾಸರಾಯರು ಅಂತಂದರೆ ರೌದ್ರನಾಮ ಸಂವತ್ಸರದ 1502 ಈ ಇಸವಿಯಲ್ಲಿ ಸುಮಾರು ಅವರಿಗೆ ವ್ಯಾಸರಾಯರಿಗೆ 54 ವರ್ಷ. ಈ ಸಮಯದಲ್ಲಿ ವ್ಯಾಸರಾಯರು ಅನೇಕ ಪ್ರಾಣದೇವರ ಪ್ರತಿಷ್ಠೆಗಳನ್ನು ಮಾಡುತ್ತಾರೆ. ಮತ್ತು ಸುಲ್ತಾನ್ ಒಬ್ಬ ಮುಸಲ್ಮಾನ ರಾಜ, ಆ ಮುಸಲ್ಮಾನ ರಾಜನಿಂದ ವ್ಯಾಸರಾಯರು ಅನೇಕ ಮರ್ಯಾದೆಗಳನ್ನು ಪಡೆಯುತ್ತಾರೆ. ಭೇರಿ, ಒಂಟೆ, ಆಮೇಲೆ ಹಸಿರು ಬಣ್ಣದ ನಿಶಾನೆ ಉಳ್ಳಂತಹ ಒಂದು ಫ್ಲ್ಯಾಗ್, ಬಾವುಟ, ಅದನ್ನು ಸುಲ್ತಾನನಿಂದ ವ್ಯಾಸರಾಯರು ಡೆಲ್ಲಿಗೆ ಹೋದಾಗ ಪಡಿತಾರೆ ಅಂತ ಹೇಳಿ ನಾವು ಕೇಳ್ತೇವೆ. ವ್ಯಾಸರಾಯರ ಪಾಂಡಿತ್ಯವನ್ನು, ತೇಜಸ್ಸನ್ನು ನೋಡಿ ಬೆರಗಾಗಿ ಆ ರಾಜನು ವ್ಯಾಸರಾಯರಿಗೆ ಸಮರ್ಪಿಸುತ್ತಾನೆ ಅಂತ ಹೇಳಿ ನಾವು ಕೇಳ್ತೇವೆ ಅವರ ಕಥೆಯಲ್ಲಿ. ಈ ಘಟನೆಯಾದದ್ದು 1502 ಅಲ್ಲೇನೆ, 54 ವರ್ಷ ಇದ್ದಾಗಲೇನೆ. ಕುಹುಯೋಗ ಪರಿಹಾರ ಮಾಡಿದ್ದು ಯಾವಾಗ ಅಂತಂದರೆ ವಿಕ್ರಮನಾಮ ಸಂವತ್ಸರ ಅಂದರೆ 1522, ಪ್ರಾಯ ವ್ಯಾಸರಾಯರಿಗೆ 74 ವಯಸ್ಸಾಗಿತ್ತು. ಆ ಸಂದರ್ಭದಲ್ಲಿ ಮಾಡಿದ್ದು. ಮತ್ತು ವ್ಯಾಸ ಸಮುದ್ರ ಎಂಬುವಂತಹ ಗ್ರಾಮದ ನಿರ್ಮಾಣವನ್ನು ಯಾವಾಗ ಮಾಡಿದ್ದಾರೆ ಅಂತಂದರೆ ವಿಕ್ರಮನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಅಂದರೆ ಮಾರ್ಚ್ 1522 ಈ ಸಮಯದಲ್ಲಿ ಸುಮಾರು ಅವರಿಗೆ 74 ವರ್ಷ ಆಗಿತ್ತು, ಆವಾಗ ಮಾಡಿದರು. ಮತ್ತು ಹಂಪಿಯಲ್ಲಿ ವಿಠ್ಠಲದೇವರ ದೇವಸ್ಥಾನದಲ್ಲಿ ಅಂಗಣದಲ್ಲಿ ಯೋಗ ನರಸಿಂಹದೇವರ ಪ್ರತಿಷ್ಠಾಪನೆಯನ್ನು ವ್ಯಾಸರಾಯರು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಶಾಸನ ಸಿಕ್ಕಿದೆ. ಆ ಶಾಸನ ಪ್ರಕಾರವಾಗಿ ವ್ಯಾಸರಾಯರು ಯಾವಾಗ ಈ ನರಸಿಂಹದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅಂತಂದರೆ ನಂದನನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಅಂದರೆ 2ನೇ ತಾರೀಕು ಜುಲೈ 1532, ಪ್ರಾಯ 86 ವರ್ಷ ವ್ಯಾಸರಾಯರಿಗೆ ಇತ್ತು. ಈ ಸಮಯದಲ್ಲಿ ವ್ಯಾಸರಾಯರು ನರಸಿಂಹದೇವರ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ. ವ್ಯಾಸರಾಯರ ಜೀವನದ ಬಗ್ಗೆ ನಮಗೆ ತಿಳಿಯುವಕ್ಕಿರುವಂತಹ ಅನೇಕ ಗ್ರಂಥಗಳು ಇದೆ. ಆ ಗ್ರಂಥಗಳು ಯಾವ್ಯಾವುದು ಎಂಬುದಾಗಿ ನಾವು ಇಲ್ಲಿ ವಿವರವನ್ನು ತಿಳಿಯೋಣ. ಪ್ರಸಿದ್ಧವಾದಂತಹ ಗ್ರಂಥವೇ ಇದೆ. ಸೋಮನಾಥ ಕವಿಗಳು ರಚನೆ ಮಾಡಿರುವಂತಹ ವ್ಯಾಸಯೋಗಿ ಚರಿತಂ ಎಂಬುವಂತಹ ಗ್ರಂಥ ಇದೆ. ಇದರಲ್ಲಿ 6 ಉಲ್ಲಾಸ ಇದೆ. ಅದರಲ್ಲಿ ಪ್ರಥಮ ಉಲ್ಲಾಸದಲ್ಲಿ ಸೋಮನಾಥ ಕವಿಗಳು ನಾರದಾದಿ ಮುನಿಗಳು ವೇದವ್ಯಾಸ ದೇವರ ಹತ್ತಿರ ಹೋಗಿ ಕಲಿಯುಗದಲ್ಲಿ ಭಾರತ ಖಂಡದಲ್ಲಿ ಪಾಷಂಡ ಮತದವರ ಪ್ರಭಾವ ಬಹಳ ಆಗಿದೆ, ಇವರ ನಿರಾಕರಣೆಗಾಗಿ ಒಬ್ಬ ಮಹಾಪುರುಷರ ಅವತಾರ ಆಗಬೇಕಾಗಿದೆ, ಅನುಗ್ರಹ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಹೇಳಿ ಹೋಗ್ತಾರೆ ಎಂಬ ವಿಚಾರವನ್ನು ತಿಳಿಸ್ತಾರೆ. ದ್ವಿತೀಯೋಲ್ಲಾಸದಲ್ಲಿ ಬಲ್ಲಣ್ಣ ಸುಮತಿ ಮತ್ತು ಲಕ್ಷ್ಮೀಬಾಯಿ ಇವರಿಬ್ಬರ ಅಳಲು, ಮಕ್ಕಳಾಗಿಲ್ಲ ಎಂಬುವಂತಹ ದುಃಖ, ಬ್ರಹ್ಮಣ್ಯ ತೀರ್ಥರ ಸಮಾಗಮ, ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ಮತ್ತು ಮಕ್ಕಳಾಗಬೇಕು ಎಂಬುದನ್ನು ಮನಸ್ಸಲ್ಲಿಟ್ಟುಕೊಂಡು ಯಾಗವನ್ನು ಮಾಡುತ್ತಾರೆ. ಇವುಗಳ ಉಲ್ಲೇಖವನ್ನು ಮಾಡುತ್ತಾರೆ. ತೃತೀಯೋಲ್ಲಾಸದಲ್ಲಿ ವ್ಯಾಸರಾಯರ ಅವತಾರ, ವಿದ್ಯಾಭ್ಯಾಸ, ಸನ್ಯಾಸ ಸ್ವೀಕಾರವನ್ನು ಹೇಳಿ, ಚತುರ್ಥ, ಪಂಚಮ, ಷಷ್ಠೋಲ್ಲಾಸದಲ್ಲಿ ವ್ಯಾಸರಾಯರು ಅನೇಕ ರಾಜರಿಗೆ ಮಾಡಿರುವಂತಹ ಮಾರ್ಗದರ್ಶನ, ಅನೇಕ ವಾಕ್ಯಾರ್ಥಗಳು, ಗ್ರಂಥ ರಚನೆಗಳು, ಕೃಷ್ಣದೇವರಾಯ ಕೊಟ್ಟಿರುವಂತಹ ಗ್ರಾಮಗಳು, ವ್ಯಾಸ ಸಮುದ್ರ ನಿರ್ಮಾಣ, ಸೋಮನಾಥ ಕವಿಯ ಭೇಟಿ, ಶಿಷ್ಯರ ಪಾಠ ಹೇಳೋಣ, ತಮ್ಮ ಪವಾಡಗಳು, ಇವನ್ನೆಲ್ಲವನ್ನು ಕೂಡ ತಾನು ಉಲ್ಲೇಖವನ್ನು ಮಾಡಿದ್ದಾನೆ. ಆಮೇಲೆ ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜಾಭ್ಯುದಯ ಎಂಬುವಂತಹ ಗ್ರಂಥದ
ರಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ರಾಘವೇಂದ್ರಪ್ಪ ಕವಿ ಎಂಬುವಂತಹವರು ಸಾರಸ್ವತ ಪರಿಣಯ ಎಂಬುವಂತಹ ಗ್ರಂಥದಲ್ಲಿ ಇದರ ಉಲ್ಲೇಖವನ್ನು ಮಾಡುತ್ತಾರೆ. ನನ್ನ ಪುಸ್ತಕ ಭಾಂಡಾರದಲ್ಲಿ ಈ ಪುಸ್ತಕವು ಇದೆ ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ. ಆದರೆ ನಮ್ಮ ದುರ್ದೈವಕ್ಕೆ ಆ ಪುಸ್ತಕ ಇವತ್ತು ಸಿಕ್ಕಿಲ್ಲ. ವ್ಯಾಸರಾಯರ ಸಾಕ್ಷಾತ್ ಶಿಷ್ಯರಾಗಿರುವಂತಹ ವಿಜೇಂದ್ರ ಸ್ವಾಮಿಗಳು ಮಾಡಿರುವಂತಹ ಗ್ರಂಥ, ಅದು ಅತ್ಯಂತ ಅಥೆಂಟಿಕ್ ಆಗಿರುವಂತಹ ಗ್ರಂಥ. ಆದರೆ ನಮ್ಮ ದುರ್ದೈವಕ್ಕೆ ಆ ಗ್ರಂಥ ಇವತ್ತು ಉಪಲಬ್ಧ ಇಲ್ಲ. ಮತ್ತು ಸುಧೀಂದ್ರ ತೀರ್ಥರು ರಚನೆ ಮಾಡಿರುವಂತಹ ಗುರುಗುಣ ರತ್ನಮಾಲಾ ಎಂಬುವಂತಹ ಗ್ರಂಥ, ಈ ಗ್ರಂಥವೂ ಕೂಡ ನಮಗೆ ಈಗ ಉಪಲಬ್ಧ ಇಲ್ಲ. ಈ ಗ್ರಂಥವನ್ನು ಕೂಡ ರಾಘವೇಂದ್ರಪ್ಪ ಕವಿಯು ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತು ಶ್ರೀ ವ್ಯಾಸರಾಜ ವಿಜಯ ಎಂಬುದಾಗಿ ಗ್ರಂಥವನ್ನು ವಿಜೇಂದ್ರ ಸ್ವಾಮಿಗಳು ರಚನೆ ಮಾಡಿದ್ದಾರೆ ಅಂತಲೂ ಕೆಲವರು ಹೇಳ್ತಾರೆ, ಸುಧೀಂದ್ರ ಸ್ವಾಮಿಗಳು ರಚನೆ ಮಾಡಿದ್ದಾರೆ ಅಂತಲೂ ಕೆಲವರು ಹೇಳ್ತಾರೆ. ಒಟ್ಟಾಗಿ ವ್ಯಾಸರಾಜ ವಿಜಯ ಎಂಬುವಂತಹ ಗ್ರಂಥನೂ ಕೂಡ ಇದೆ. ಈ ಗ್ರಂಥಕ್ಕೆ ಸುಮತೀಂದ್ರ ತೀರ್ಥರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಎಂಬುದಾಗಿ BNK ಶರ್ಮಾ ಅವರು ಉಲ್ಲೇಖವನ್ನು ಮಾಡುತ್ತಾರೆ. ಆದರೆ ಈ ಗ್ರಂಥದ ಉಪಲಬ್ಧಿನೂ ಕೂಡ ನಮಗೆ ಈಗ ಸಿಗ್ತಾ ಇಲ್ಲ. ಮತ್ತು ರಾಘವೇಂದ್ರಪ್ಪ ಕವಿ ಬರೆದಿರುವಂತಹ ಸಾರಸ್ವತ ಪ್ರಣಯ ಎಂಬುವಂತಹ ಗ್ರಂಥ, ಈ ಗ್ರಂಥವೂ ಕೂಡ ನಮಗೆ ಈಗ ಭಾಗಶಃ ಅಷ್ಟೇ ಸಿಕ್ಕಿದೆ ಹೊರತಾಗಿ ಸಂಪೂರ್ಣವಾಗಿ ನಮಗೆ ಈ ಗ್ರಂಥ ಸಿಕ್ಕಿಲ್ಲ. ಮತ್ತು ಶ್ರೀನಿವಾಸ ತೀರ್ಥರು ರಚನೆ ಮಾಡಿದ್ದಾರೆ ಅಂತ ಹೇಳಲ್ಪಡುವ ಇತ್ತೀಚೆಗೆ ಸಿಕ್ಕಿರುವಂತಹ ಶ್ರೀ ವ್ಯಾಸ ವಿಜಯ ಎಂಬುವಂತಹ ಗ್ರಂಥ ಅದೂ ಇದೆ. ಮತ್ತು ಪುರಂದರದಾಸರನ್ನೇ ಹಿಡಿಕೊಂಡು ಪ್ರಾರಂಭ ಮಾಡಿಕೊಂಡು ಅನೇಕ ದಾಸ ವರ್ಣರು ರಚನೆ ಮಾಡಿರುವಂತಹ ವ್ಯಾಸರಾಯರ ಮೇಲಿರುವಂತಹ ಕನ್ನಡ ಪದ್ಯಗಳು ಇವುಗಳು ಕೂಡ ಉಂಟು. ಆಮೇಲೆ ಮೀರ್ ಆಲಂ ಅಂತ ಹೇಳಿ ಒಬ್ಬ ಪರ್ಷಿಯಾ ದೇಶದಿಂದ ಬಂದಿರುವಂತಹ ಪ್ರವಾಸಿ, ಆ ಪ್ರವಾಸಿ ಗರ್ದಂಕಹನೆ ಎಂಬುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಆ ಗ್ರಂಥದಲ್ಲಿ ವ್ಯಾಸರಾಜರ ಉಲ್ಲೇಖ ಇದೆ ಎಂಬುದಾಗಿ ಸಾರಸ್ವತ ಪ್ರಣಯದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆದರೆ ನಮಗೆ ಆ ಗ್ರಂಥ ಇವತ್ತು ಸಿಕ್ಕಿಲ್ಲ. ಮತ್ತು ವಿದ್ಯಾ ರತ್ನಾಕರ ತೀರ್ಥರು ಬರೆದಿರುವಂತಹ ವ್ಯಾಸ ಯತೀಶ ಚರಿತಂ ಎಂಬುವಂತಹ ಗ್ರಂಥ ಇದೆ. ಅದಾದ ಮೇಲೆ ಪಾಲಮಿಕ್ಸ್ ಅಂಡ್ ಪ್ಯಾಟ್ರನೇಜ್ ಇನ್ ದ ಸಿಟಿ ಆಫ್ ವಿಕ್ಟರಿ, ವ್ಯಾಸತೀರ್ಥ, ಹಿಂದೂ ಸೆಕ್ಟೇರಿಯನಿಸಮ್ ಅಂಡ್ ದ 16th century ವಿಜಯನಗರ ಕೋರ್ಟ್ ಎಂಬುದಾಗಿ ಈ ಗ್ರಂಥದಲ್ಲಿ ವೇಲರಿ ಸ್ಟೋಕರ್ ಎಂಬುವಂತಹ ಆಧುನಿಕರು ಒಬ್ಬರು ಬರೆದಿರುವಂತಹ ಗ್ರಂಥ, ಇದರಲ್ಲಿಯೂ ಕೂಡ ವ್ಯಾಸರಾಯರ ಉಲ್ಲೇಖ ನಮಗೆ ಸಿಗುತ್ತದೆ. ಇಂತಹ ಮಹಾನುಭಾವರಾದಂತಹ ವ್ಯಾಸರಾಯರು 92 ವರ್ಷಗಳ ಕಾಲ ತಾವು ಜೀವನವನ್ನು ನಡೆಸಿ ವಿಳಂಬಿನಾಮ ಸಂವತ್ಸರದ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಅಂದರೆ ಮಾರ್ಚ್ ತಿಂಗಳಿನ 1539 ಈ ಸಮಯದಲ್ಲಿ ವ್ಯಾಸರಾಯರು ವೃಂದಾವನ ಪ್ರವೇಶವನ್ನು ಮಾಡುತ್ತಾರೆ ಅಂತ ಹೇಳಿ ನಾವಿಲ್ಲಿ ತಿಳಿಯಬೇಕಾದದ್ದು. ಇಂತಹ ಮಹಾನುಭಾವರಾದಂತಹ ವ್ಯಾಸರಾಯರ ಅವತಾರ ದಿನವಾದ ಈ ಪುಣ್ಯ ದಿನದಲ್ಲಿ ವ್ಯಾಸರಾಯರ ಚಿಂತನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.